ಏನಾಯ್ತು? ಬರ್ತಾ ಇಲ್ಲ. ಸ್ವಲ್ಪ ಬಿಗಿ ಆಗಿರ್ಬೇಕೇನೋ. ನೀನಷ್ಟು ಮೆತ್ತಿಗೆ ತೆಗೆದ್ರೆ ಅದು ಹೇಗೆ ಬರತ್ತೆ? ಕೈ ಕೊಡು. ಇವಳನ್ನ ಮುಟ್ಟಕ್ಕೂ ನಂಗೆ ಇಷ್ಟ ಇಲ್ಲ. ಏನ್ ಮಾಡೋದು? ಸುಮ್ಮನೆ ಬಿಟ್ರೆ ಬರ್ತಾ ಇಲ್ಲ ಅಂತ ನನ್ ಮುಂದೆನೆ ಬಂಗಾರದ ಬಳೆ ಹಾಕೊಂಡು ತಿರ್ಗಾಡ್ತಾಳೆ. ಅಮ್ಮ, ಅವಳ ಕೈನ ಮುರ್ದಾಕ್ಬಿಡ್ತಾ ಬಿಡು. ಹೀಗೆ ಹೇಳಿದ್ರೆ ಬರತ್ತೆ ಕಣೋ. ಪರವಾಗಿಲ್ಲ ಬಿಡಿ, ಅವಳು ಕೈಯಲ್ಲೇ ಇರ್ಲಿ. ಶ್ರೀಯಾಗೆ ಬೇರೆ ಬಳೆ ತಂದು ತೊಡಿಸ್ತೀನಿ. ಇವಳ ಮೇಲೆ ಯಾಕಷ್ಟು ಪ್ರೀತಿ ಬಿಡಿ. ಇಟ್ಕೋ ಅಂದ್ರೂ ಇವಳೇನು ಇಟ್ಕೊಳಲ್ಲ. ಸ್ವಾಭಿಮಾನ ಜಾಸ್ತಿ. ನಿನ್ಗೆ ಬೆಂಡೆತ್ತು ಬಿಡ್ತೀನಿ ಬಳೆನ ವಾಪಸ್ ಕೊಡ್ಲಿಲ್ಲ ಅಂದ್ರೆ. ಹೇಗಾದ್ರೂ ಮಾಡಿ ತೆಕ್ಕೊಡ್ತೀನಿ ಅಜ್ಜಿ. ಹೋಗು. ನನ್ನ ಮೊಮ್ಮಗ ಇಲ್ಲಿ ಬರೋಕ್ಕೂ ಮುಂಚೆ ಹೇಳಿದ್ದ, ಶ್ರೀಯಾಗೆ ನೋವು ಆಗದೆ ಇರೋ ಹಾಗೆ ಬಳೆ ತೊಡಸು ಅಂತ. ಇವಳೆಷ್ಟು ನೋವು ಬೇಕಾದ್ರೂ ಸಹಿಸ್ತಾಳೆ ಬಿಡಿ. ದೇವಾಂಶ್ ಅವರು ಕರ್ಕೊಂಡ್ ಬಂದ್ರ ನಿಮ್ಮನ್ನ? ಹೌದು, ಒಳಗ್ ಬರ್ಬೇಡ ಅಂತಂದೆ, ಕಾರಲ್ಲೇ ಇದ್ದಾನೆ. ಮತ್ ಹೇಳಲೇ ಇಲ್ವಲ್ಲ ಇಂದು ಅಜ್ಜಿ, ನಾನು ಭಾವ ನೋಡ್ಕೊಂಡ್ ಬರ್ತೀನಿ. ಏ ಶ್ರೀಯಾ, ಶ್ರೀಯಾ, ನಿನ್ ಹೆಸರು ಎಷ್ಟು ಮುದ್ದಾಗಿದೆ ಗೊತ್ತಾ? ನಮ್ ದೇಶದಲ್ಲಿ ಎಷ್ಟೋ ಕಡೆ ಸೀತಾ ಮಾತೆನ ಶ್ರೀಯಾ ಅಂತ ಕೂಡ ಕರೀತಾರೆ. ನಮ್ ಶ್ರೇಯಾಕನ್ ಮದ್ವೆ ಆಗೋ ದೇವಾಂಶ್ ಅವ್ರು ಬಂದಿದ್ದಾರೆ ಅಂತ ಇಂದು ಅಜ್ಜಿ ಹೇಳಿದ್ರು. ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅವರು? ನಮ್ಮಜ್ಜಿ ನಿನ್ ಕೈಗೆ ಬಳೆಗಳನ್ನ ತೋಡಿಸ್ತೀನಿ ಅಂತ ಹೇಳಿದಾಗ ನಾನು ಹತ್ರ ಇದ್ದು ಅದನ್ನ ನೋಡ್ಬೋದು ಅಂತ ಅನ್ಕೊಂಡೆ. ಆದ್ರೆ ನನ್ನ ಮನೆಯೊಳಗೆ ಬರಬೇಡ ಅಂತ ಹೇಳಿದ್ಲು. ಈ ಶಾಸ್ತ್ರದಿಂದಾಗಿ ನಿನ್ನ ಈ ಕೈಗಳಿಗೆ ಬಳೆ ತೊಡಿಸೋದನ್ನ ನೋಡೋಕ್ಕಾಗ್ತಿಲ್ವಲ್ಲ ಅಂತ ಬೇಜಾರಾಗಿತ್ತು ಶ್ರೇಯಾ. ಆದ್ರೆ ಇವಾಗ ನನ್ನ ಬೇಜಾರೆಲ್ಲ ಹೋಯ್ತು. ನಾನು ಶ್ರೇಯಾ ಅಲ್ಲ. ನಿಮ್ಮನ್ನ ಮದ್ವೆ ಮಾಡ್ಕೊಳ್ಳೋ ಯೋಗ ನನಗಂತೂ ಇಲ್ಲ. ಒಂದ್ ವೇಳೆ ನೀವ್ ನನ್ ಮುಖನೇನಾದ್ರೂ ಈಗ ನೋಡಿದ್ರೆ
ಈ ಬಳೆನ ಶ್ರೀಯಾ ಬದಲು ನಾನು ಯಾಕೆ ಹಾಕೊಂಡಿದ್ದೀನಿ ಅಂತ ನೀವು ಕೋಪಿಸ್ಕೋತಿರೋ ಬೇಜಾರು ಮಾಡ್ಕೋತಿರೋ ಗೊತ್ತಿಲ್ಲ. ಅಪ್ಪ ಶ್ರೀರಾಮ, ನನಗೆ ಯಾಕೆ ಇಷ್ಟೊಂದು ಪರೀಕ್ಷೆಗಳು ಕೊಡ್ತಿದ್ಯಾ? ಯಾಕೇನು ಮಾತಾಡದೆ ಸುಮ್ಮನೆ ಇದೆಯಾ? ನಾಚಿಕೆ ಆಗ್ತಿದ್ಯಾ? ಕೈ ಹಿಡ್ಕೊಂಡಿದ್ದೀನಿ ಅಂತ ಭಯ ಆಗ್ತಾ ಇದ್ಯಾ? ಇವಾಗ ಹೇಳ್ತಾ ಇದ್ದೀನಿ, ನನ್ನ ಪ್ರಾಣ ಇರೋವರೆಗೂ ಹಿಡ್ದಿರೋ ಈ ಕೈನ ಬಿಡಲ್ಲ ಶ್ರೀಯಾ. ರಾಮ, ನೋಡಿದ್ಯಾ ಈ ಅನಾಥೆ ಕೈಗೆ ಬಂಗಾರದ ಬಳೆಗಳು. ಯಾರು ಹಾಕಿದ್ದು ಅನ್ಕೊಂಡೆ? ನನ್ನ ತಂಗಿ ಅತ್ತೆ ಮನೆಯವರು. ಈ ಕೈಯನ್ನ ಯಾರು ಹಿಡ್ಕೊಂಡ್ರು ಅಂತ ಗೊತ್ತಾ? ನಾನು ಪ್ರೀತಿಸಿದಂತ ಫೋಟೋದವರು.